ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಮ್ಮ ಕನ್ನಡದ ಕಟ್ಟಾಳು, ಕನ್ನಡದ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಸರ್ ಅವರು ನಮ್ಮ SSLC ಪರೀಕ್ಷೆಯನ್ನು ಬರೆಯಲು ಸಿದ್ಧರಾಗ್ತಾರಂಥ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದರೆ ಅವರು ಯಾವ ರೀತಿ ಮಾತಾಡ್ಬೋದು ಅನ್ನೋದನ್ನು ಅವರ ಧ್ವನಿಯ ಮೂಲಕ ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೇಗೆ ಬಂದಿದೆ ಅಂತ ಪ್ರತಿಕ್ರಿಯೆ ನೀಡಿ ಅಂತ ಹೇಳ್ತಾ, ಕಾವೇರಿ ನಮ್ಮದು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕನ್ನಡ ಮಾತಾಡಬೇಕು. ಈಗ ನೋಡಿ, SSLC ಪರೀಕ್ಷೆಯನ್ನು ಬರೀತಿರುವಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಒಳಗಾಗಬಾರ್ದು. ಇನ್ನೊಂದು, ಪಾಲಕರು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಒತ್ತಡ ಹಾಕಬಾರ್ದು. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಬೇಕು. ಆದ್ದರಿಂದ ಪಾಲಕರು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಹೇಗೆ ಮಾರ್ಕ್ಸ್ ತೆಗಿಬೇಕು ಹಾಗೆ ಮಾರ್ಕ್ಸ್ ತೆಗಿಬೇಕು ಅಂತ ಒತ್ತಡ ಹಾಕಬಾರ್ದು. ಒತ್ತಡ ಹಾಕಿದ್ದೇ ಆದರೆ ನಾನು ಹೋರಾಟ ಮಾಡ್ತೀನಿ, ಕನ್ನಡಕ್ಕೋಸ್ಕರ ಅನೇಕ ಹೋರಾಟ ಮಾಡಿದ್ದೀನಿ, ಅನೇಕ ಹೋರಾಟಗಳನ್ನು ಮಾಡ್ತಾ ಇದ್ದೀನಿ. ಆದ್ದರಿಂದ SSLC ಪರೀಕ್ಷೆ ಬರೀತಿರುವ ಮಕ್ಕಳಿಗೆ ನನ್ನ ಕಡೆಯಿಂದ ಯಾವುದೇ ರೀತಿಯಾದಂಥ ಭಯ ಇಲ್ಲದೆ ಉತ್ತಮವಾದ ರೀತಿಯಲ್ಲಿ ಪರೀಕ್ಷೆಯನ್ನು ಬರೀರಿ ಅಂತ ಶುಭಾಶಯಗಳನ್ನು ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಕನ್ನಡ, ಜೈ ಭುವನೇಶ್ವರಿ ದೇವಿ. ಎಲ್ಲರಿಗೂ ನಮಸ್ಕಾರ.